ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಏನಾಯ್ತು? ನಿನ್ನೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಬಿಗ್ ಬಾಸ್ ಮನೆ ಕಾರಣ ಆಯ್ತು. ದೊಡ್ಡ ಮಟ್ಟದ ಜಗಳಗಳು ಕೂಡ ಸ್ಪರ್ಧಿಗಳ ನಡುವೆ ನಡೀತು. ಹಾಗೇನೆ ನೋಡುಗರಿಗೆ ಒಂದ್ ರೀತಿ ಖುಷಿಯನ್ನ ಕೊಟ್ರೆ, ಇನ್ನೊಂದ್ ಕಡೆಯಲ್ಲಿ ಏನಪ್ಪಾ ಹಿಂಗೆಲ್ಲ ಜಗಳ ಆಡ್ಕೊಳ್ತಾ ಇದ್ದಾರೆ ಅನ್ಸಿದ್ದು ಕೂಡ ನಿಜ. ಇದೇ ವಿಚಾರದ ಕುರಿತು ಮಾತಾಡ್ತಾ ಹೋಗೋಣ. ಅವ್ರು ಮಾಡಿದ್ದು ಸರಿನಾ ತಪ್ಪಾ ಎನ್ನುವಂತ ವಿಚಾರದ ಕುರಿತು ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿ ರಘುವೀರ್ ಕೂಡ ಇದ್ದಾರೆ. ಹಾಯ್ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ರಘುವೀರ್, ನಿನ್ನೆನ ಎಪಿಸೋಡ್ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನಿಸ್ತು? ಮೊದಲಿಂದ ತಗೊಳ್ಳೋಣ. 3 ಜನರನ್ನ ಕನ್ಫೆಷನ್ ರೂಮ್ಗೆ ಕರೀತಾರೆ. ಅಲ್ಲಿ ಕೊಟ್ಟಂತ ಆಪರ್ಚುನಿಟಿ ಅಥವಾ ಆಪ್ಷನ್, ಆ 3 ಜನ ಅದನ್ನ ಸರಿಯಾಗಿ ನಿರ್ಧಾರ ತಗೊಂಡ್ರ ಅಥವಾ ತಪ್ಪಾಯ್ತಾ, ಹೇಗೆ? ನಿನ್ನೆ ಏನಂದ್ರೆ ಬಿಗ್ ಬಾಸ್ ಈ ಒಂದು ಟಾಸ್ಕ್ ಏನು ಕೊಡ್ತಾರಲ್ಲ, ಅದರಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಪ್ರತಿ ಸಲನು. ಈಗ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಟಾಸ್ಕ್ ನಡೀತಾ ಇದೆಯಲ್ಲ, ಅದ್ರ ಪ್ರಕಾರನೇ ಹೇಳಕ್ ಬಂದ್ರೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಒಂದು ಚಾನ್ಸ್ ಕೊಡ್ತಾರೆ ಬಿಗ್ ಬಾಸ್ ಅವರು. ನನ್ನ ಪ್ರಕಾರ ಏನು ಹೇಳಕ್ ಬಂದ್ರೆ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಗಲ್ಲ. ಬಿಗ್ ಬಾಸ್ನು ಗುರುತಿಸಿ ಕೊಡ್ತಾರೆ, ಇವ್ರು ಯಾವ ರೀತಿ ಆಟ ಆಡ್ಬೋದು, ಯಾವ ರೀತಿ ನಿರ್ಧಾರ ತಗೊಳ್ತಾರೆ, ಇವ್ರ ಸ್ಟ್ಯಾಂಡ್ ಹೇಗಿರುತ್ತೆ ಅನ್ನೋ ಒಂದು ವಿಚಾರನ ಬಿಗ್ ಬಾಸ್ ಒಂದು ಪ್ರಶ್ನೆ ಮಾಡೋದಕ್ಕೆ ಅಥವಾ ಅವ್ರಿಗೆ ಒಂದು ಪರೀಕ್ಷೆ ಮಾಡೋದಕ್ಕೆ ಈ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಒಂದು ಟಾಸ್ಕ್ ಅಲ್ಲಿ ಅವರಿಗೆ ಒಂದು ತಂಡದ ನಾಯಕರನ್ನಾಗಿ ಮಾಡಿರ್ತಾರೆ 3 ವೈಲ್ಡ್ ಕಾರ್ಡ್ಗಳಿಗೆ. ಯಾರಿಗಂದ್ರೆ ಇವರು ನಮ್ಮ ರಘು ಅವರು, ಮತ್ತೆ ರಿಷಾ ಅವರು, ಸೂರಜ್ ಅವರು, ಈ 3 ಜನಕ್ಕೂ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ನಿಮ್ಮ ತಂಡನ ನೀವು ಮುನ್ನಡೆಸ್ಕೊಂಡು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮುಂದೆ ಹೋಗ್ತೀರಾ ಅಥವಾ ನೀವಷ್ಟೇ ಹೋಗಿ ನಿಮ್ಮ ತಂಡನ ಕೈ ಬಿಡ್ತೀರಾ ಅಂತ. ಎಲ್ಲೋ ಒಂದು ಕಡೆ ರಘು ಅವರು, ರಿಷಾ ಅವರು ಸ್ವಾರ್ಥವಾಗಿ ನೋಡಿದ್ರು ಅನ್ಕೊಂತೀನಿ ಆಟನ. ಎಲ್ಲಿ ಅವರು ಒಂದು ತಂಡದ ನಾಯಕರಾಗಿದ್ರು, ಆ ತಂಡವನ್ನ ಮುನ್ನಡೆಸಿ ಮುಂದೆ ಹೋಗೋ ಒಂದು ಬರದಲ್ಲಿ ಅವ್ರು ತಮ್ಮ ತಂಡವನ್ನೇ ಬಿಟ್ಕೊಟ್ಬಿಟ್ರು ಅನ್ಕೊಂತೀನಿ. ಎಲ್ಲೋ ಒಂದ್ ಕಡೆ ಸೂರಜ್ ಅವ್ರ ನಿರ್ಧಾರ ಚೆನ್ನಾಗಿತ್ತು, ಒಳ್ಳೆ ಜೆಂಟಲ್ಮೆನ್ ಗೇಮ್ ತರ ಆಟ ಆಡಿದ್ರು, ತಂಡನ ಮುಂದೆ ನಡೆಸ್ತೀನಿ ಅಂತ ಒಂದು ಡಿಸಿಷನ್ ತಗೊಂಡ್ರು. ಜನಗಳಿಗೂ ಅದು ಇಷ್ಟ ಆಗತ್ತೆ, ಯಾಕಂದ್ರೆ ಜನಗಳು ಅದನ್ನೇ ನೋಡ್ತಾ ಇರ್ತಾರೆ, ಯಾವ ರೀತಿ ಆಟ ಆಡ್ತಾರೆ. ಒಂದು ತಂಡದ ನಾಯಕನ ಗುಣನೇ ಅದಾಗಿರುತ್ತೆ, ತಂಡವನ್ನ ಮುನ್ನಡೆಸ್ಕೊಂಡು ಹೋಗೋದು. ಆ ವಿಚಾರದಲ್ಲಿ ಸೂರಜ್ ಅವರು ತುಂಬಾ ಮುಂದೆ ಚೆನ್ನಾಗಿ ಆಟ ಆಡಿದ್ರು. ಅವ್ರ ಮುಂದೆ ಈ ಒಂದು ವಿಚಾರ ಅವರಿಗೆ ಮುಂದೆ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಮಿಕ್ಕಿದ ಇರೋ ಕಂಟೆಸ್ಟೆಂಟ್ ಗಳು ಅವ್ರ ಮೇಲೆ ಒಂದು ನಂಬಿಕೆ ಮೂಡಿದೆ. ಎಲ್ಲೋ ಒಂದ್ ಕಡೆ ಮನೆಯವರ ನಂಬಿಕೆಯನ್ನ ಕಳ್ಕೊಂಡ್ರು ಅನ್ಕೊಂತೀನಿ. ಈಗ ಏನಾಗಿ ಆ ಆಟನೂ ಅವರು ಈಗ ಮುಂದೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವ್ರು ಅರ್ಹರಾಗಿದ್ದಾರೆ. ಸೂರಜ್ ಅವರು ಎಲ್ಲೋ ಒಂದ್ ಕಡೆ ಸೋತಿದ್ದಾರೆ ಕ್ಯಾಪ್ಟನ್ಸಿ, ತನ್ನ ತಂಡವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಥವಾ ತಮ್ಮನ್ನು ತಾವು ಕ್ಯಾಪ್ಟನ್ಸಿ ಹಾಗೆ ಇದು ಮಾಡ್ಕೊಳ್ಳೋದ್ರು, ಸೋತ್ರು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಜನರ ಒಂದು ಬೆಂಬಲ ಸಿಗುತ್ತೆ ಅನ್ಕೊಂತೀನಿ ನನ್ನ ಪ್ರಕಾರ. ರಘು, ಇನ್ನೊಂದ್ ಕಡೆಯಲ್ಲಿ ರಘು, ರಿಷಾ ಅಂಡ್ ಸೂರಜ್ ಕನ್ಫೆಷನ್ ರೂಮ್ ಅಲ್ಲಿ ಕೂತ್ ಮಾತಾಡ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತ ಹೊರಗಡೆ ಎಲ್ಲ ನೋಡ್ತಾ ಇದಾರೆ, ಎಲ್ರು ಮನೆಯವರೆಲ್ಲ ನೋಡ್ತಾ ಇದಾರೆ. ನಾವು ತಗೊಳ್ಳುವಂತ ನಿರ್ಧಾರ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಒಂದು ಮನಸ್ಸಿಗೆ ಇಷ್ಟ ಆಗದೆ ಇರಬಹುದು ಅಂತೇಳಿ ಅವ್ರು ಹೊರಗಡೆ ಬರ್ತಾ ಇದ್ದಂತೆ ದೊಡ್ಡ ಜಗಳನೇ ಆಗತ್ತೆ ಮನೆಯಲ್ಲಿ. ಆ ಜಗಳ ಎಲ್ಲ ನೋಡಿ ಏನ್ ಅನ್ಸ್ತು ನಿಮ್ಗೆ? ಅದೇ ನನ್ನ ಪ್ರಕಾರ ಹೇಳ ಬಂದ್ರೆ ಅದೇ ಅವ್ರು ಅವ್ರಿಗೆ ಅಲ್ಲಿ ತಕ್ಷಣದಲ್ಲಿ ಅವ್ರಿಗೆ ಅರ್ಥ ಆಗಿರೋಂಗಿಲ್ಲ. ಅಂದ್ರೆ ಜನರು ನೋಡ್ತಾ ಇರ್ಬೋದು, ಯಾಕಂದ್ರೆ ಕಂಟೆಸ್ಟೆಂಟ್ ಗಳು ನೋಡ್ತಾ ಇರ್ಬೋದು ಅಂತ ಅವ್ರಿಗೆ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಸ್ವಾರ್ಥವಾಗಿ ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಅವರು ಅದೇ ಮಾತುಗಳನ್ನ ಹೇಳ್ತಾರೆ. ರಘು ಅವರು, ನನಗೆ 2 ವಾರ ಸೇಫ್ ಬೇಕಿತ್ತು, ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ ಅಂತ. ಅವರಿಗೂ ನೋಡಲ್ಲ, ಇವ್ರು ಸೀಕ್ರೆಟ್ ಟಾಸ್ಕ್ ಅಂತ ತಿಳ್ಕೊಂಡು ಅವರು ಆ ನಿರ್ಧಾರನು ತಗೊಂಡಿರ್ಬೋದು. ಅವ್ರು ಬಚಾವ್ ಮಾಡ್ಕೊಳ್ಳಕ್ಕೆ ಅವರೊಂದು ನಿರ್ಧಾರನ ತಗೊಂಡಿದ್ರು. ಅಂದ್ರೆ ಅವ್ರದ ಟೀಮನ್ನ ಕೈ ಬಿಟ್ಟಿರೋದು ತಪ್ಪು ಅನ್ಕೊಂತೀನಿ ನನ್ನ ಪ್ರಕಾರ. ಯಾಕಂದ್ರೆ ಅವರು ತಂಡದ ನಾಯಕರಾಗಿರ್ತಾರೆ. ಆ ತಕ್ಷಣ ಏನ್ ಹೊರಗೆ ಬಂದಾದ್ಮೇಲೆ ಅದನ್ನ ಸುಳ್ಳು ಅಂತ ಬಿಂಬಿಸೋದು ನನಗೆ ಸರಿಯಲ್ಲ ಅನ್ಕೊಂತೀನಿ. ಅವರು ಕೆಲವೊಂದು ಹೇಳ್ತಾರೆ, ನೀವು ತಂಡನ ಇನ್ನೂ ಆಟದಲ್ಲಿ ಮುಂದುವರಿತೀರಾ ಅಂತ. ಯಾಕಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಬಿಗ್ ಬಾಸ್ ಹೇಳಿರ್ತಾರೆ, ನಿಮ್ಮ ತಂಡ ಈಗ ನೀವು ಈ ಒಂದು ಏನೋ ಟಾಸ್ಕ್ ತಗೊಂಡ್ರೆ, ನೀವು ಆ ಕಾಯಿನ್ ಅನ್ನ ಎಕ್ಸೆಪ್ಟ್ ಮಾಡಿದ್ರೆ ನಿಮ್ಮ ತಂಡ ಆಟದಿಂದ ಹೊರಗಿರುತ್ತೆ, ಕ್ಯಾಪ್ಟನ್ಸಿ ಟಾಸ್ಕ್ ರೇಸ್ ಇಂದ ಹೊರಗಿರ್ತಾರೆ ಅಂತ ಕ್ಲಿಯರ್ ಆಗಿ ಹೇಳಿರ್ತಾರೆ. ಆದ್ರೆ ಅವ್ರು ಇಲ್ಲಿ ಬಂದು ಮತ್ತೆ ಮೈಂಡ್ ಡೈವರ್ಟ್ ಮಾಡ್ತಾ ಇರ್ತಾರೆ, ಇಲ್ಲ ನೀವು ಆಡ್ಬೋದು ಅಂತ. ಎಲ್ಲೋ ಒಂದ್ ಕಡೆ ಸ್ಪರ್ಧಿಗಳು ನೋಡಿರ್ತಾರೆ, ಅವ್ರಿಗೆ ಲೈವ್ ಇತ್ತು, ಅಲ್ಲಿ ಏನಾಗ್ತಿರೋದನ್ನ ಅವ್ರಿಗೆ ಹೊರಗಡೆ ಕೂತ್ ನೋಡ್ತಾ ಇದ್ರು. ವೈಲ್ಡ್ ಕಾರ್ಡ್ ಎಂಟ್ರಿಗಳು ಆ ತರ ಸುಳ್ಳು ಮಾತಾಡಬಾರ್ದು ಅನ್ಕೊಂತೀನಿ. ಯಾಕಂದ್ರೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಅವ್ರಿಗೆ ಪರೀಕ್ಷೆ ಮಾಡಕ್ ಕೇಳಿದ್ರು, ಏನಾಯ್ತು, ಸುಮ್ನೆ ಗೊತ್ತಿಲ್ದಿರೋ ತರ ನಾಟಕದ ರೀತಿಲಿ ಕೇಳಿದ್ರು. ಅವಾಗ್ಲೂ ಅವರು ರೀಶಾ ಮತ್ತೆ ಇವರು ರಘು ಅವರು ಕೆಲವೊಂದ್ ಕಡೆ ನಾಟಕದ ರೀತಿಯಲ್ಲಿ ಮಾಡಕ್ ಹೋದ್ರು. ಎಲ್ಲೊಂದ್ ಕಡೆ ಗೊತ್ತಿತ್ತು, ಹಾಗಾಗಿ ಮನೆಯವರಲ್ಲಿ ಸ್ವಲ್ಪ ಗೊಂದಲಗಳು ಆದವು. ಧನುಷ್ ಅವರು ಮೊದಲು ಧ್ವನಿ ಎತ್ತಿದ್ರು ಅನ್ಕೊಂತೀನಿ. ಅವರು ಧ್ವನಿ ಎತ್ತಬೇಕಾಗಿರುತ್ತೆ, ಯಾಕಂದ್ರೆ ಅವರು ಮೊದಲನೇ ವಾರದಿಂದನೂ
ಅವ್ರಿಗೆ ಒಂದು ಅನ್ಯಾಯದ ರೀತಿಲೇ ನಡ್ಕೊಂಡು ಹೋಗ್ತಾ ಇದೆ. ಅವ್ರು ಎಲ್ಲೋ ಒಂದ್ ಕಡೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಚೆನ್ನಾಗಿ ಆಡಿ ಕ್ಯಾಪ್ಟನ್ ಆಗಿ ಗುರ್ಸ್ಕೊಳ್ಳೋದು ಒಂದು ವಿಚಾರ ಇತ್ತೇನೋ, ಆದ್ರೆ ಅದನ್ನ ಇವ್ರು ತಂಡದ ನಾಯಕರು ಮಾಡಕ್ ಬಿಟ್ಟಿಲ್ಲ ಅನ್ಕೊಂತೀನಿ. ಅದೇ ರೀತಿ ರಕ್ಷಿತ್ ಅವ್ರ ಸ್ಟ್ಯಾಂಡ್ ಚೆನ್ನಾಗಿತ್ತು ನಿನ್ನೆಗೆ. ಯಾರು ಸರಿ ಅಂತೀರಾ ರಕ್ಷಿತ್ ಅವರು ಅಷ್ಟು ಹೈಪರ್ ಆಗ್ಬೇಕಿತ್ತ ಆ ಸಂದರ್ಭದಲ್ಲಿ? ಹೌದು, ಕರೆಕ್ಟ್. ನನಗಂತೂ ಅವ್ರು ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ ಅನ್ಕೊಂತೀನಿ. ಯಾರು ಮಾತಾಡ್ದಿರೋ ಟೈಮಲ್ಲಿ ಅವ್ರ ಮಾತಾಡ್ತಾರೆ, ಸ್ಟ್ಯಾಂಡ್ ತಗೊಂತಾರೆ, ಒಳ್ಳೆ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಂತಾರೆ. ಕೆಲವರು ಹಾಗೆ ಬೇಕಾಬಿಟ್ಟು ಏನೋ ಒಂದ್ ಮಾತಾಡಿ ಕ್ಯಾಮ್ರಾ ಮುಂದೆ ಗುರ್ಸ್ಕೊಳಕ್ ಮಾತಾಡಲ್ಲ ಅನ್ಕೊಂತೀನಿ. ಅವ್ರು ಏನ್ ಮಾತಾಡ್ಬೇಕು ಅಲ್ಲೇ ಮಾತಾಡ್ತಾರೆ. ಮುಂದೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ನಾವೇನ್ ಹೇಳ್ತೀವಲ್ಲ, ವ್ಯಕ್ತಿತ್ವಗಳ ಆಟ ಅಂತೀವಲ್ಲ, ಅದ್ರಲ್ಲಿ ಮೇನ್ ಅಂದ್ರೆ ಅವ್ರು ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ, ತಪ್ಪದ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾರೋ ಅಥವಾ ಸರಿ ಇರ್ಬೇಕಾದ್ರೆ ಸ್ಟ್ಯಾಂಡ್ ತಗೊಳ್ತಾರ, ಆ ಒಂದು ವಿಚಾರದಲ್ಲಿ ರಕ್ಷಿತ್ ಅವರು ಚೆನ್ನಾಗಿ ಆಟ ಆಡ್ತಾರೆ. ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ತಾ ಇದಾರೆ. ಅವ್ರಿಗೆ ಭಾಷೆ ಪ್ರಾಬ್ಲಮ್ ಇರ್ಬೋದು ಸಹಿತ, ಆದ್ರೂ ಅವರು ಮಾತಾಡಕ್ ಮುಂದ್ ಬರ್ತಾರೆ. ಎಲ್ಲೂ ಅವ್ರು ಹಿಂದೆ ಜರಿಯಲ್ಲ ಅನ್ಕೊಂತೀನಿ. ಆ ಒಂದು ವಿಚಾರದಲ್ಲಿ ನನಗೆ ರಕ್ಷಿತ್ ಅವ್ರ ಆಟ ಸರಿ ಅಂತು. ನಿನ್ನೆ ರಿಷಾ ಅವ್ರು ಮಾಡಿರೋ ತಪ್ಪನ್ನ ಅವರು ಎದುರಿಸಿ ಮಾತಾಡಿದ್ರು. ರಿಷಾ ಅವರು ಬೇಕಂತಲೇ ಅವರನ್ನ ಅವರು ಸರಿಪಡಿಸ್ಕೊಳ್ಳೋಕೆ ಅಥವಾ ಸರಿಯನ್ನು ತೋರಿಸ್ಕೊಳ್ಳಿಕ್ಕೆ ಅವರೆಲ್ಲ ಒಂದ್ ಕಡೆ ಅವ್ರು ಪ್ರೂವ್ ಮಾಡಿದ್ರು. ರಕ್ಷಿತ್ ಅವ್ರು ಬಿಟ್ಕೊಡ್ಲೇ ಇಲ್ಲ. ಅವ್ರು ಏನ್ ಹೇಳ್ಬೇಕು ಇತ್ತೋ ಅದನ್ನ ಹೇಳೇ ಮುಗಿಸಿದ್ರು ಅನ್ಕೊಂತೀನಿ. ಅದೇ ರೀತಿ ಗಿಲ್ಲಿ ನಟ್ ಅವರಿಗೂ ರಿಷಾ ಅವ್ರು ಏನ್ ತಂಡದ ನಾಯಕರಾಗಿದ್ರಲ್ಲ, ಅವರಿಗೂ ಹೇಳ್ತಾರೆ ನೀವು ಅವ್ರು ರಿಷಾ ಅವ್ರು ಒಂದ್ ಕಡೆ ಸೂರಜ್ ಅವರು ಮೂರ್ಖತನದ ಆಟ ಆಡಿದ್ರು ಅಂತ ಅವ್ರು ಹೇಳ್ತಾರೆ. ಮೂರ್ಖರಾಗಿ ಆಟ ಆಡಿಲ್ಲ, ಅವ್ರು ನಿಯತ್ತಿನ ಆಟ ಆಡಿದಾರೆ. ಆ ಒಂದು ಮಾತು ಅವ್ರಿಗೇನು ಮನಸ್ತಾಪ ಇತ್ತಲ್ಲ ಅದನ್ನ ಅವ್ರು ಹೊರ ಹಾಕಿದ್ರು ಅನ್ಕೊಂತೀನಿ. ನಾವು ಈಗಾಗ್ಲೇ ರಘು ಮತ್ತೆ ರಿಷಾ ಬಗ್ಗೆ ಮಾತಾಡಿದ್ವಿ. ಬಟ್ ಸೂರಜ್ ಅನ್ನ ಸಪರೇಟ್ ಆಗಿ ತಗೊಂಡ್ರೆ ಅವ್ರು ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ ಮನೆಯವರಿಗೂ ಮೆಚ್ಚುಗೆ ಆಗಿತ್ತು, ವೀಕ್ಷಕರಿಗೂ ಕೂಡ ಮೆಚ್ಚುಗೆ ಆಗಿತ್ತು. ಬಟ್ ಇದೇ ನಿರ್ಧಾರಗಳು ಸೂರಜ್ ಮುಂದಿನ ಹಂತದಲ್ಲಿ ಗೇಮ್ ಅಂತ ಬಂದ್ರೆ ಕಂಟಿನ್ಯೂ ಮಾಡ್ತಾರ ಹೇಗೆ ರಘು? ಅಂದ್ರೆ ಈಗ ಯಾವ ರೀತಿ ಅಂದ್ರೆ ಅವರಿಬ್ರು ಕೂಡ ಬಿಗ್ ಬಾಸ್ ಕೊಟ್ಟಂತ ಚಾನ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರು. ಆದ್ರೆ ಸೂರಜ್ ಆ ರೀತಿಯಾಗಿ ಬಿಗ್ ಬಾಸ್ ಕೊಟ್ಟಂತ ಚಾನ್ಸ್, ನನ್ನ ತಂಡ ಗೆದ್ರೆ ತಂಡ ಏನ್ ಗೆಲ್ಲುತ್ತೆ ಅದು ನನ್ನ ಕ್ಯಾಪ್ಟನ್ಸಿ, ಅದರಿಂದ ಏನಾದ್ರೂ ನನ್ಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಮುಂದುವರಿತೀನಿ ಅನ್ನುವಂತ ನಿರ್ಧಾರ ಏನ್ ಅನ್ಸ್ತು ಅಂತ. ನಾನ್ ಅದೇ ಹೇಳಕ್ ಬಂದ್ರೆ, ಸೂರಜ್ ಅವ್ರು ಏನ್ ನಿರ್ಧಾರ ತಗೊಂಡ್ರಲ್ಲ, ಒಳ್ಳೆ ನಿರ್ಧಾರನೇ ಅನ್ಕೊಂತೀನಿ. ನಾನ್ ಹೇಳ್ದೆ, ಕ್ಯಾಪ್ಟನ್ಸಿ ಒಬ್ಬ ಕ್ಯಾಪ್ಟನ್ಗೆ ಬೇಕಾದ ಮೊದಲನೇ ಗುಣನೇ ತಂಡವನ್ನ ನಿಭಾಯಿಸ್ಕೊಂಡು ಹೋಗೋದು. ಆ ಒಂದು ನಿರ್ಧಾರ ಅವ್ರು ಏನ್ ತಗೊಂಡಿದ್ದಾರೆ ಸರಿಯಾಗಿದೆ. ಆದ್ರೆ ಮುಂದುವರ್ಸ್ಕೊಂಡು ಹೋಗೋ ವಿಚಾರದಲ್ಲಿ ಏನಂದ್ರೆ, ಅವ್ರು ಎಲ್ಲೋ ಒಂದ್ ಕಡೆ ಹೌದು ಅವ್ರಿಗೊಂದು ಆ ಚಾನ್ಸ್ ಸಿಕ್ಕಿದ್ರೆ ಅವ್ರು ಕ್ಯಾಪ್ಟನ್ ಆಗ್ಬೋದಿತ್ತು. ಆದ್ರೆ ತಂಡದ ಜೊತೆನೆ ಹೋಗೋ ಒಂದು ಚಾನ್ಸ್ ಇತ್ತು ಅನ್ಕೊಂಡು ಅವ್ರ ಆಟನ ಅದನ್ನ ಎಕ್ಸೆಪ್ಟ್ ಮಾಡಿರಲ್ಲ. ತಂಡದ ಜೊತೆ ಹೋಗ್ತೀನಿ ಅಂತ ಹೇಳಿ ತಂಡದ ನಂಬಿಕೆ ಉಳಿಸ್ಕೊಂಡಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆಟ ಅವ್ರ ವಿರುದ್ಧ ಆಗಿ ಹೋಗ್ಬಿಡ್ತು ಅನ್ಕೊಂತೀನಿ. ಯಾಕಂದ್ರೆ ಒಂದು 10 ಕಾಯಿನ್ಗಳ ಇದ್ರಿಂದ ಅವ್ರು ಸೋತ್ತಾರೆ, ಮುಂದೆ ಹೋಗಕ್ ಚಾನ್ಸ್ ಸಿಗ್ಲಿಲ್ಲ ಅವರಿಗೆ. ಆ ಒಂದು ವಿಚಾರದಲ್ಲಿ ಅವ್ರ ನಿರ್ಧಾರ ಏನ್ ಅವರಿಗೆ ಮುಳುವಾಗಿರ್ಬೋದು, ಆದ್ರೆ ಜನಗಳ ರೀತಿಲಿ ಅವ್ರು ಒಂಥರ ಹೀರೋ ರೀತಿ ಗುರ್ಸ್ಕೊಂಡ್ರು, ಒಳ್ಳೆ ಕ್ಯಾಪ್ಟನ್ ಅಂತ ಹೇಳಿ ಗುರ್ಸ್ಕೊಂಡ್ರು. ಮನೆಯವರಿಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅಲ್ಲಿರೋ ಮಿಕ್ಕಿದ 2 ಟೀಮ್ಗಳು ಸೂರಜ್ ಅವರ ಒಂದು ಡಿಸಿಷನ್ಗೆ ಖುಷಿ ಕೊಡ್ತು ಅವರಿಗೆ. ಅವ್ರ ನಾಯಕ ಅಂದ್ರೆ ಹೀಗಿರ್ಬೇಕು ಅನ್ನೋ ಒಂದು ರೋಲ್ ಮಾಡೆಲ್ ತರ ಅಲ್ಲಿ ಅವರಿಬ್ಬರ ವಿರುದ್ಧ ನಿಂತು ಅವ್ರು ಏನ್ ಡಿಸಿಷನ್ ತಗೊಂಡ್ರಲ್ಲ ಅದ್ ಮನೆಯವರಿಗೂ ಖುಷಿ ತಂದು ಕೊಟ್ಟಿದೆ. ಜನರಿಗೂ ಅದು ಒಳ್ಳೆ ಖುಷಿ ಕೊಟ್ಟಿರ್ಬೋದು. ಯಾಕಂದ್ರೆ ಸೂರಜ್ ಅವ್ರ ವ್ಯಕ್ತಿತ್ವನ ಜನರು ಈ ರೀತಿ ತಗೊಂಡ್ರೆ ಮುಂದಿನ ದಿನಗಳಲ್ಲೂ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಈಗ ಕ್ಯಾಪ್ಟನ್ಸಿ ರೇಸ್ ಜೋರಾಗಿ ನಡಿಬಹುದು ಮುಂದಿನ ಹಂತದಲ್ಲಿ. ಯಾರಾಗಬಹುದು ಮನೆ ಕ್ಯಾಪ್ಟನ್ ಅಂತ? ಅದೇ ಈಗ ಕ್ಯಾಪ್ಟನ್ಸಿ ಏನಾಗ್ಬಿಡ್ತಾನೆ ಮನೆಯಲ್ಲಿ. ನಿನ್ನೆನೆ ಅಶ್ವಿನಿ ಗೌಡ ಅವರು ಬಂಡಾಯ ಏಳ್ಸ್ಬಿಟ್ಟಿದ್ದಾರೆ ಮನೆಯಲ್ಲಿ. ನಿನ್ನೆ ಬಂಡಾಯಕ್ಕೆ ಒಂದು ಚಾಲನೆ ಕೊಟ್ಟರು ನಿನ್ನೆನೆ. ಇವರಿಬ್ರು ಕ್ಯಾಪ್ಟನ್ ಆದ್ರೆ ನಾನು ಕ್ಯಾಪ್ಟನ್ ಅಂತ ಒಪ್ಕೊಳ್ಳಲ್ಲ ಅಂತ. ಅದ್ ಏನ್ ಮಾಡಿದ್ರು ಅವ್ರ ಆಟ ಮೋಸದಿಂದ ಆಡ್ಲಿ ನಿಯತ್ತಾಗಿ ಆಟ ಆಡ್ಲಿ, ಅಲ್ಲಿ ಕ್ಯಾಪ್ಟನ್ಸಿ ಅಂತ ಬಂದ್ಮೇಲೆ ಅದು ಬಿಗ್ ಬಾಸ್ ಒಂದು ಕೊಟ್ಟಿರೋ ರೂಲ್ಸ್. ಅಲ್ಲಿ ಕ್ಯಾಪ್ಟನ್ಸಿಯನ್ನ ಅವ್ರು ಎಕ್ಸೆಪ್ಟ್ ಮಾಡ್ಕೊಂಡ್ಲೇಬೇಕಾಗತ್ತೆ, ಅವ್ರು ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಬಂಡಾಯ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅನ್ಕೊಂತೀನಿ. ಅವ್ರು ಬಂದಿರೋ ಹಾದಿ ತಪ್ಪಿರ್ಬೋದು, ಬಟ್ ಕ್ಯಾಪ್ಟನ್ಗಳೇ ಆಗಿರ್ತಾರೆ ಅವರು. ಆ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ಸಿ ಈಗ ಏನ ಅವ್ರು ಎದುರಾಕೊಂಡಿದ್ದಾರೆ, ಯಾರು ಆಗ್ಬಾರ್ದು ಇಡೀ ಮನೆನೇ ಯಾರು ಆಗ್ಬಾರ್ದು ಅನ್ಕೊಂಡಿರ್ತಾರಲ್ಲ ಅವರೇ ಇವತ್ತು ಕ್ಯಾಪ್ಟನ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇದ್ದವರೇ 2 ಜನ, ರಿಷಾ ಅವರು ಮತ್ತೆ ರಘು ಅವರು. ಅವ್ರಿಬ್ರಲ್ಲಿ ಯಾರು ಕ್ಯಾಪ್ಟನ್ ಆದ್ರು ಅಶ್ವಿನಿ ಗೌಡ ಮತ್ತೆ ಕೆಲವೊಂದಿಷ್ಟು ಬಂಡಾಯ ಏನ್ ಹೇಳ್ತಾರೆ ಅಂತ ಹೇಳಿದಾರಲ್ಲ, ಅವರಿಗೆಲ್ಲೋ ಒಂದು ಕಡೆ ಅವರು ಒಂದ್ಸಲ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಕ್ಯಾಪ್ಟನ್ಸಿ ವಿರೋಧಿಸಿ ಒಂದು ಬೇರೆ ರೀತಿ ಆಟ ಆಡೋಕು ಚಾನ್ಸಸ್ ಇದೆ ಅನ್ಕೊಂತೀನಿ. ಆದ್ರೆ ಇಬ್ರಲ್ಲಿ ಯಾರಾದ್ರೂ ಅಶ್ವಿನಿ ಗೌಡ ಟೀಮ್ಗೆ ಒಂದ್ ಸ್ವಲ್ಪ ಅವ್ರು ಅದನ್ನ ವಿರೋಧಿಸೋದು ಖಂಡಿತ ಅನ್ಕೊಂತೀನಿ.
ರಘು, ಇನ್ನೊಂದ್ ಕಡೆಯಲ್ಲಿ ನಾವು ನಿನ್ನೆ ಮನೆಯಲ್ಲಿ ನೋಡಿದ್ವಿ, 3 ಟೀಮ್ಗಳಾಗಿದ್ರು. 3 ಟೀಮ್ಗಳಿಗೂ ಕೂಡ ಟಾಸ್ಕ್ ಇತ್ತು. ಯಾರು ಹೆಚ್ಚು ಕಾಯಿನ್ಗಳನ್ನ ಸಂಗ್ರಹ ಮಾಡ್ತಾರೆ ಅವರು ಆ ಟಾಸ್ಕ್ ನಲ್ಲಿ ಗೆದ್ರು. ಬಟ್ ಈ 3 ತಂಡಗಳಲ್ಲಿ ನಿಮ್ಗೆ ಇಷ್ಟ ಆಗಿದ್ದ ತಂಡ ಯಾವುದು, ಯಾಕೆ ಅಂತೇಳಿ? ನನ್ನ ಪ್ರಕಾರ ಹೇಳಕ್ ಬಂದ್ರೆ ನನಗೆ ಟೀಮ್ ಇಷ್ಟ ಆಗಿರೋದು ಸೂರಜ್ ಅವ್ರ ಟೀಮೇ ಅನ್ಕೊಂತೀನಿ. ಯಾಕಂದ್ರೆ ಸೂರಜ್ ಅವ್ರ ಕ್ಯಾಪ್ಟನ್ಸಿನೂ ಚೆನ್ನಾಗಿತ್ತು. ಅವ್ರು ತಗೊಂಡು ತನ್ನ ತಂಡದ ಪರವಾಗಿ ನಿಂತ್ಕೊಂಡ್ರು, ಒಗ್ಗಟ್ಟಾಗಿದ್ರು. ಆಮೇಲೆ ನಾವು ನೋಡಿದ್ವಿ ರಕ್ಷಿತಾ ಅವರು ಚೆನ್ನಾಗಿ ಅವ್ರು ಎಲ್ಲರದು ಕಾಯಿನ್ ಅನ್ನ ಅವ್ರಿಗೆ ಏನು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿತ್ತಲ್ಲ, ನಿಮ್ಮ ಕಾಯಿನ್ ಅನ್ನ ನೀವು ಬಚಾವ್ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರಲ್ಲಿ ಅದು ಎಲ್ಲೋ ಒಂದ್ ಕಡೆ ಬೇರೆ ಟೀಮ್ನವ್ರು ಎಡವಿದ್ರು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ರು, ಚೆನ್ನಾಗಿ ಆಟ ಆಡಿದ್ರು. ಎಲ್ಲೋ ಒಂದ್ ಕಡೆ ರಘು ಅವ್ರ ಟೀಮ್ ಆ ಟಾಸ್ಕ್ ವಿನ್ ಆದ್ರೂ ಸಹಿತ ಅವ್ರ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆ ಆಗಿಲ್ಲ. ಯಾಕಂದ್ರೆ ಅವ್ರ ಒಂದು ಟಾಸ್ಕ್ ಅನ್ನೇ ಅವರು ಎಕ್ಸೆಪ್ಟ್ ಮಾಡ್ಬಿಟ್ಟಿದ್ರು. ಬಿಗ್ ಬಾಸ್ ಕೊಟ್ಟಿರೋ ಒಂದು ಸೀಕ್ರೆಟ್ ಟಾಸ್ಕ್ ನ ಅವ್ರು ಎಕ್ಸೆಪ್ಟ್ ಮಾಡ್ಬಿಟ್ಟಿದ್ರು. ಎಲ್ಲೋ ಒಂದು ಕಡೆ ಅವರು ತಮ್ಮ ತಂಡವನ್ನೇ ತಾವು ನಂಬಿಲ್ಲ ಅನ್ಕೊಂತೀನಿ. ಏನ್ ಮಿಕ್ಕಿದ ಟೀಮ್ ಅವ್ರ ತಂಡವನ್ನೇನು ಕೈ ಬಿಡ್ತಲ್ಲ, ಅವ್ರ ತಂಡವನ್ನೇ ನಂಬಲಿಲ್ಲ. ಆ ರೀತಿ ಅಂದ್ಮೇಲೆ ಅದು ಪರಿಪೂರ್ಣವಾದ ಟೀಮ್ ಅಂತ ಅನ್ಸ್ಕೊಳೋದೇ ಇಲ್ಲ ಅನ್ಕೊಂತೀನಿ. ಒಬ್ಬ ತಂಡದ ನಾಯಕನೇ ತನ್ನ ತಂಡದವರನ್ನೇ ನಂಬಲಿಲ್ಲ ಅಂದ್ಮೇಲೆ ಅದು ಮುಂದೆ ಆಟ ಹೇಗೆ ಆಡಕ್ ಸಾಧ್ಯ ಆಗಿರುತ್ತೆ? ಆದ್ರೆ ಸೂರಜ್ ಅವರು ಆ ರೀತಿ ಮಾಡಿಲ್ಲ. ಅವರು ತಮ್ಮ ತಂಡವನ್ನ ಮುಂದಿಟ್ಕೊಂಡು ನಮ್ಮ ತಂಡ ಇಡೀ ತಂಡನೇ ಮುಂದೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಟಿದ್ರಲ್ಲ, ಅದು ಎಲ್ಲೋ ಒಂದ್ ಕಡೆ ನನಗೂ ಖುಷಿ ಕೊಡ್ತು. ಯಾಕಂದ್ರೆ ಹೌದು, ಒಂದು ತಂಡದ ನಾಯಕ ಈ ರೀತಿ ಇರಬೇಕು. ಅವ್ರ ತಂಡವನ್ನ ಹೀಗೆ ಮುನ್ನಡೆಸಿದ್ರು. ಒಂದು ಕೂದಲೆಳೆ ಅಂಚಿನಲ್ಲಿ ಅವ್ರು ಸೋಲ್ತಾರೆ, ಒಂದು 10 ಪಾಯಿಂಟ್ ಅಂತರದಲ್ಲಿ ಅವ್ರು ಸೋಲ್ತಾರೆ. ಆದ್ರೂ ಅವ್ರ ಆಟ ಚೆನ್ನಾಗಿ ಕೊಟ್ರು, ಎಂಟರ್ಟೈನಿಂಗ್ ಆಗಿತ್ತು, ಮತ್ತೆ ಒಂದು ಒಳ್ಳೆ ಆಟನ ನಮ್ಗೆ ತೋರಿಸ್ಕೊಟ್ರು ಅನ್ಕೊಂತೀನಿ. ರಘು, ಇನ್ನೊಂದ್ ಕಡೆಯಲ್ಲಿ ಈಗ ಈ ಗೇಮ್ಗಳು ಆಗುವಂತ ಸಂದರ್ಭದಲ್ಲಿ, ಟಾಸ್ಕ್ಗಳು ಆಗುವಂತ ಸಂದರ್ಭದಲ್ಲಿ ಉಸ್ತುವಾರಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿರುತ್ತೆ. ಈ ಉಸ್ತುವಾರಿಗಳು ಸರಿಯಾಗಿ ನಿರ್ವಹಿಸಿದ್ರ ಟಾಸ್ಕ್ ಸಂದರ್ಭದಲ್ಲಿ? ಇಲ್ಲ, ನನಗೆ ಅದೇ ಹೇಳ್ಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ಉಸ್ತುವಾರಿಗಳು ಸರಿಯಾದ ಕಾರ್ಯ ನಿರ್ವಹಿಸಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಿನ್ನೆ ಅವರು ಗಿಲ್ಲಿ ನಟ ಅವರು ಒಂದು ಕ್ವಶನ್ ಕೇಳ್ತಾರೆ, ನಿಮಗೆ ಇಡೀ ಈಗ ಒಂದು ಟಾಸ್ಕ್ ಕೊಟ್ಟಿದೆ, ಇದು ಫುಲ್ ಡೇ ಟಾಸ್ಕ್ ಇರುತ್ತೆ, ಕೆಲವೊಂದಿಷ್ಟು ಟೈಮ್ ಅಲ್ಲಿ ಆ ಟಾಸ್ಕ್ ಮುಗಿದ ಮೇಲೆ ಆಟ ನಿಲ್ಲುತ್ತೆ ಅನ್ನೋ ಒಂದು ಟಾಸ್ಕ್ ಅಲ್ಲಾಗಿತ್ತು. ಇದು ಕಾಯಿನ್ ಅನ್ನ ಕಾಪಾಡ್ಕೊಳ್ಳೋದು ಮತ್ತೆ ಅದನ್ನ ರಕ್ಷಿಸಿಕೊಳ್ಳೋದು ಏನೋ ಒಂದು ಇಡೀ ದಿನ ಆಗಿರುತ್ತೆ. ರಾತ್ರಿಯಿಂದ ಆ ಆಟ ರಾತ್ರಿ ತನಕ ಕಂಟಿನ್ಯೂ ಆಗಿರುತ್ತೆ. ಆ ಒಂದು ಟಾಸ್ಕ್ ಅಲ್ಲಿ ಇವ್ರು ಉಸ್ತುವಾರಿಗಳೇನು ಮಾಡ್ಬಿಡ್ತಾರೆ ಅಂದ್ರೆ ಹೋಗಿ ನಿದ್ದೆ ಮಾಡ್ಬಿಡ್ತಾರೆ. ಆ ಮಿಕ್ಕಿದ ಟೈಮಲ್ಲಿ ಅವ್ರು ಅದನ್ನ ಗಮನಿಸಿರಲ್ಲ. ಯಾವುದೋ ಒಂದು ವಿಚಾರ ಅವ್ರ ಕಣ್ಣು ಎದುರಿಗೆ ಆಗಿರೋದನ್ನೇ ಅವರು ಎತ್ತಿ ಹಿಡಿತಾರೆ. ಅದರಲ್ಲೂ ಪರ್ಸನಲ್ ಅಟ್ಯಾಕ್ ಆಯ್ತು ಅನ್ಕೊಂತೀನಿ. ಯಾಕಂದ್ರೆ ಅಶ್ವಿನಿ ಗೌಡ ಅವರಿಗೆ, ಕಾವ್ಯ ಅವರಿಗೆ ಎಲ್ಲೋ ಒಂದ್ ಕಡೆ ಬರಲ್ಲ, ಅದನ್ನ ಅವರು ಇಲ್ಲಿ ತೀರ್ಸ್ಕೊಂಡ್ರು ಅನ್ಕೊಂತೀನಿ. ಅದು ಕಾಯಿನ್ ಎಕ್ಸ್ಚೇಂಜ್ ಮಾಡ್ಕೊಳೋದು ಒಂದು ವಿಚಾರದಲ್ಲಿ ಅದೆಲ್ಲ ಒಂದ್ ಕಡೆ ಸರಿಯಲ್ಲ ಅನ್ಕೊಂತೀನಿ. ಉಸ್ತುವಾರಿಗಳು ಸರಿಯಾದ ಆಟನ ನಿಭಾಯಿಸಿಲ್ಲ. ಅವ್ರಿಗೆ ಒಂದು ಕೊಟ್ಟಿರೋ ಒಂದು ಕೆಲಸನ ಅವ್ರು ಸರಿಯಾಗಿ ನಿಭಾಯಿಸಿಲ್ಲ ಅನ್ಕೊಂತೀನಿ. ಎಸ್ ರಘು, ಹಾಗೇನೆ ಮನೆಯಲ್ಲಿ ನಿನ್ನೆ ಗಿಲ್ಲಿ ಕೆಂಪೇಗೌಡ ಕೂಡ ಆಗ್ಬಿಟ್ರು. ಮನೆಯಲ್ಲಿ ಏನಾದ್ರೂ ಲವ್ ಸ್ಟೋರಿಗಳು ಇವೆಯಾ? ಯಾಕಂತ ಹೇಳಿದ್ರೆ ನಾವು ಪ್ರತಿ ಸೀಸನ್ ಅಲ್ಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ವಿ, ಒಂದಲ್ಲ ಒಂದು ಕಪಲ್ ಗಳನ್ನ ನೋಡಿದ್ವಿ. ಬಟ್ ಈ ಸೀಸನ್ ಅಲ್ಲಿ ಅದೇ ನಾನು ಹೇಳ್ತಿದ್ದೆ 2 ದಿವಸದ ಹಿಂದೆನು. ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲೂ ಇಂಥದ್ದು ಒಂದೊಂದು ಜೋಡಿ ಇರ್ತಿದ್ವು. ಆದ್ರೆ ಈ ಸೀಸನ್ ಸ್ಟಾರ್ಟಿಂಗ್ ಅಲ್ಲ ಅಂತದ್ದು ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಅವರು ಫೈನಲ್ ವೀಕ್ ಹತ್ರ ಬರ್ತಿದೆ ಅನ್ನೋ ಒಂದು ಟೆನ್ಷನ್ ಅಲ್ಲೇ ಮುಳುಗೋಗಿದ್ರು ಅನ್ಕೊಂತೀನಿ. ಆದ್ರೆ ಏನ್ ವೈಲ್ಡ್ ಕಾರ್ಡ್ ಎಂಟ್ರಿ ಏನ್ ಬಿಗ್ ಬಾಸ್ ಕೊಡ್ತಲ್ಲ, ಬಿಗ್ ಬಾಸ್ಗೆ ಆ ಕೊರತೆ ಕಾಡಿ ಅದು ಅವ್ರಿಗೆ ಬೇಕಂತಾನೆ ಸೂರಜ್ ಅವರನ್ನ ಕಳ್ಸೋದಾಗಿರ್ಲಿ, ಹುಡುಗ ಹುಡುಗಿರ್ನ ಕಳ್ಸೋದಾಗಿರ್ಲಿ ಮಾಡಿದ್ರು ಅನ್ಕೊಂತೀನಿ. ಆ ವಿಚಾರದಲ್ಲಿ ಸೂರಜ್ ಅವರು ಮನೆಯಲ್ಲಿ ಒಂದು ಫೇವರೇಟ್ ಆಗಿದ್ದಾರೆ ಹುಡುಗಿಯರಿಗೆ. ಅವ್ರ ಮೇಲೆ ಒಂದ್ ಸ್ವಲ್ಪ ಒಲವಿದೆ. ಅದೇ ರೀತಿ ಗಿಲ್ಲಿ ನಟ ಅವ್ರು ಹೇಳಕ್ ಬಂದ್ರೆ ಅವ್ರಂತೂ ಎಂಟರ್ಟೈನಿಂಗ್, ಇದೇ ವಿಷಯದಲ್ಲಿ ಅವ್ರು ಎಂಟರ್ಟೈನಿಂಗ್ ಆಗಿರ್ತಾರೆ. ಹುಡುಗಿಯರ್ನ ಫ್ಲರ್ಟ್ ಮಾಡೋದಾಗಿರ್ಲಿ, ಕಾವ್ಯ ಅವ್ರ ಹಿಂದನ್ನ ಕಾವು ಅಂತ ಹೇಳಿ ಅವ್ರ ಹಿಂದೆ ಹೋಗಿರೋದಾಗ್ಲಿ ಚೆನ್ನಾಗಿರುತ್ತೆ ಅವ್ರ ಆಟನು. ನಿನ್ನೆನು ಅದೇ ರೀತಿ ನೀವು ಹೇಳ್ದಂಗೆ ಅವ್ರಿಗೇನೊಂದು ಕಾವ್ಯ ಹೇಳ್ತಾಳೆ, ನೀನು ಕೆಂಪೇಗೌಡ ಸ್ಟೈಲಲ್ಲಿ ಶೇವ್ ಮಾಡ್ಕೋ ಅಂತ ಹೇಳಿ ಅವ್ರಿಗೇನು ಹೇಳ್ತಾಳೆ, ಅದೇ ರೀತಿ ಮಾಡ್ಕೊಂತಾನೆ. ಅದೇ ರೀತಿ ಅದು ಅವ್ರದ್ದೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಅವರು ಏನೇ ಮಾಡಿದ್ರು ಅದರಲ್ಲಿ ಕಾಮಿಡಿ ವೇದಲ್ಲಿ ತಗೊಂಡು ಹೋಗ್ತಾರೆ, ಒಂದು ಎಂಟರ್ಟೈನಿಂಗ್ ಆಗಿ ಕೊಡ್ತಾರೆ, ಜನರಿಗೆ ಖುಷಿ ಪಡಿಸೋ ವಿಚಾರದಲ್ಲಿ ಮುಂದೋಗ್ತಾರೆ. ಅದರಲ್ಲಿ ಆ ಒಂದು ಮೀಸೆ ಸ್ಟೈಲ್ ಮಾಡಿ ಆಕ್ಟಿಂಗ್ ಮಾಡೋದಾಗಿರ್ಲಿ, ಮತ್ತೆ ಹಳೆ ಫಿಲ್ಮ್ಗಳ ಡೈಲಾಗ್ ಹೇಳೋದು ಚೆನ್ನಾಗಿರುತ್ತೆ ಅವ್ರದ್ದು ಮಾತಾಡೋ ಶೈಲಿ. ಯಾಕಂದ್ರೆ ನಿನ್ನೆ ಡಿಸ್ಕಷನ್ ನಡೀತಾ ಇತ್ತು, ಏನು ಅವ್ರ ಮನೆ ಕೆಲಸನ ಹಂಚ್ಕೊಳ್ಳೋ ವಿಚಾರದಲ್ಲಿ. ಅವರು ಅದರಲ್ಲಿ ಅವ್ರ ಹಳೆ ಫಿಲ್ಮ್ ಡೈಲಾಗ್ ತರ ಮಧ್ಯ ಕಾಮಿಡಿ ಜೋಕ್ಸ್ ಮಾಡ್ತಾ ಇದ್ರು, ಚೆನ್ನಾಗಿತ್ತು ಅನ್ಕೊಂತೀನಿ. ರಘು, ಹೇಳ್ತಾ ಇದ್ರಿ ಇಷ್ಟೆಲ್ಲ ಆಗ್ತಾ ಇದೆ ಮನೆಯಲ್ಲಿ ಅಂತೇಳಿ. ನಿಜಕ್ಕೂ ಕೂಡ ಗಿಲ್ಲಿಯಿಂದ ನೋಡುವಂತ ವೀಕ್ಷಕರು ಸಿಕ್ಕಾಪಟ್ಟೆ ಇದ್ದಾರೆ, ಗಿಲ್ಲಿಗೆ ಅಂತೇಳಿ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಹಾಗೇನೆ ಮನೆಯವರನ್ನ ಕಟ್ಟಿ ಕೊಡುವಂತ ಕೆಲಸವನ್ನ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾಡ್ತಾ ಇದಾರೆ ಹೇಗೆ?
ಖಂಡಿತ ಹೌದು. ಇದು ಅವರಂತೂ ಮೊದಲೇ ದಿನದಿಂದನೇ ಈ ರೀತಿ ಮಾಡಕ್ ಮುಂದುವರೆದಿದ್ದಾರೆ ಅನ್ಕೊಂತೀನಿ. ಬೇಕಾಗಿರ್ಲಿಲ್ಲ ನಿನ್ನೆ ಅವ್ರ ಈಗ ಯಾರಿಗೆ ಅನ್ಯಾಯ ಆಗಿದೆ, ಅವನ್ ತಂಡಕ್ಕೆ ಅನ್ಯಾಯ ಆಗಿದೆ ಅಂದ್ಮೇಲೆ ಆ ತಂಡದವ್ರು ಮಾತಾಡ್ತಾ ಇದ್ರು, ಅಲ್ಲಿ ಯಾರು ಹಿಂದುಳಿದಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿತ್ತು ನಾವು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗುಳಿದಿದ್ವಿ ಅಂತ ಅಂದ್ಮೇಲೆ ಅವರಿಗೂ ತಮ್ಗೆ ಅನ್ಯಾಯ ಆಗಿದೆ ಅಂತ ಅವರೇ ಖುದ್ದು ಮಾತಾಡುವಷ್ಟ ತಾಕತ್ ಅವರಲ್ಲಿ ಇತ್ತು ಅನ್ಕೊಂತೀನಿ. ಆದ್ರೆ ಬೇಕಂತ ಅಶ್ವಿನಿ ಅವರು ಅವ್ರ ಮೇಲಿರೋ ಒಂದು ಪರ್ಸನಲ್ ಅನ್ನ ಅವರು ಮತ್ತೆ ಮನೆಯಲ್ಲಿ ಜಗಳಕ್ಕೆ ದಾರಿ ಮಾಡ್ಕೊಡ್ತಾರೆ, ಬೇಕಂತಾನೆ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ಧನುಷ್ ಅವರಿಗೆ ಅನ್ಯಾಯ ಆದ್ಮೇಲೆ ಧನುಷ್ ಅವ್ರು ಮಾತಾಡ್ತಾ ಇದ್ರು, ಸ್ಪಂದನ ಅವ್ರಿಗೂ ಸಹಿತ ಅಲ್ಲಿ ಎಲ್ಲಿ ತಮ್ಗೆ ಅನ್ಯಾಯ ಆಗಿದೆ ಮಾತಾಡ್ತಿದ್ರು. ಬೇಕು ಅಂತ ಅಶ್ವಿನಿ ಅವರು ಬಂದಿರೋದು ಸರಿಯಲ್ಲ ಅನ್ಕೊಂತೀನಿ. ಮತ್ತೆ ಹೇಳ್ತಾರೆ ಕ್ಯಾಪ್ಟನ್ಸಿ ಆದ್ರೆ ನಾನು ಸ್ವೀಕಾರ ಮಾಡಲ್ಲ, ನಾನು ಒಪ್ಕೊಳ್ಳಲ್ಲ ಅಂತ. ಬೇಕಾಗಿರ್ಲಿಲ್ಲ. ಯಾಕಂದ್ರೆ ನಾನು ಅದೇ ಅವಾಗ್ಲೇ ಹೇಳ್ದಲ್ಲ, ಕ್ಯಾಪ್ಟನ್ಸಿ ಅನ್ನೋದು ಬಿಗ್ ಬಾಸ್ ಕೊಟ್ಟಿರೋ ಒಂದು ಟಾಸ್ಕ್ ಆಗಿರುತ್ತೆ. ಅದು ಕ್ಯಾಪ್ಟನ್ಸಿ ಅವರು ಯಾವ ರೀತಿನೂ ಆಗಿರ್ಲಿ, ಅವರು ಒಳ್ಳೆ ರೀತಿಲಿ ಆಗಿರ್ಲಿ ಅಥವಾ ತಪ್ಪು ರೀತಿಯಿಂದನೂ ಬಂದಿದ್ರು, ಅವರಿಗೆ ಕ್ಯಾಪ್ಟನ್ಸಿ ಅನ್ನೋ ಗೌರವ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಬಿಗ್ ಬಾಸ್ ಕೊಟ್ಟಿರೋ ಒಂದು ಟಾಸ್ಕ್ ಅನ್ನ ಗೆದ್ದು ಅವರು ಕ್ಯಾಪ್ಟನ್ಸಿ ಆಗಿರ್ತಾರೆ. ಆ ಸರಿನೋ ತಪ್ಪು ಅದು ವಾರದ ಎಂಡ್ ಅಲ್ಲಿ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಬಂದು ಮಾತಾಡ್ತಾರೆ. ಅದಕ್ಕಿಂತ ಮೊದಲೇ ನಾವೇ ಡಿಸಿಷನ್ ತಗೊಳಕ್ಕಾಗಲ್ಲ ಅನ್ಕೊಂತೀನಿ. ಬಿಗ್ ಬಾಸ್ ಮನೆಯಲ್ಲಿ ಇರೋರು ಬೇಕು ಅಂತಾನೆ ಎಲ್ಲೋ ಒಂದ್ ಕಡೆ ಜಗಳಕ್ಕೆ ದಾರಿ ಮಾಡ್ಕೊಡ್ತಿದ್ದಾರೆ ಅನ್ಸ್ತಾ ಇದೆ. ರಘು, ಇವತ್ತು ಏನಾಗಬಹುದು ಮನೆಯಲ್ಲಿ? ಎಕ್ಸ್ಪೆಕ್ಟೇಷನ್ ಹೇಗಿದೆ? ಜಗಳಗಳು ಕಂಟಿನ್ಯೂ ಆಗುತ್ತಾ? ಒಟ್ಟಾಗಿ ಬಾಳ್ತಾರ ಹೇಗೆ? ಅದೇ ನಾನು ಹೇಳಿದ್ರಲ್ಲ, ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಒಂದೇ ಏನಂದ್ರೆ, ರಘು ಅವರು ಮತ್ತೆ ರಿಷಾ ಅವರು ಆಗ್ಬಾರ್ದಿತ್ತು ಕ್ಯಾಪ್ಟನ್ಸಿ. ಯಾಕಂದ್ರೆ ಅವರು ಸ್ವಾರ್ಥವಾಗಿ ಆಟನ ಆಡಿದ್ರು ಅಂತ. ಎಲ್ಲೋ ಒಂದ್ ಕಡೆ ಅವರೇ ಈಗ ಕ್ಯಾಪ್ಟನ್ ಟಾಸ್ಗೆ ಕೊನೆಯಲ್ಲಿ ಉಳ್ಕೊಂಡ್ಬಿಟ್ರು, ಮತ್ತೆ ಯಾರು ಉಳ್ಕೊಂಡಿಲ್ಲ. ಅವರಿಗೆ ಮತ್ತೆ ಏನೂ ಚಾನ್ಸ್ ಇಲ್ಲ. ಅವ್ರಿಬ್ರಲ್ಲಿ ಯಾರಾದ್ರೂ ಕ್ಯಾಪ್ಟನ್ಸಿನ ಒಪ್ಕೊಂಡ್ಲೇಬೇಕಾಗತ್ತೆ. ಅವ್ರೇನ್ ಮಾತು ಹೇಳಿದಾರಲ್ಲ ಅಶ್ವಿನಿ ಗೌಡ ಅವರು, ಇವ್ರ ಕ್ಯಾಪ್ಟನ್ಸಿ ಆದ್ರೆ ನಾನು ಒಪ್ಕೊಳ್ಳಲ್ಲ ಅಂತ, ಅದ ಅವ್ರು ಹೇಳ್ದಂಗ ಆಗಲ್ಲ, ಅದು ಒಪ್ಕೊಳ್ಳೇಬೇಕಾಗತ್ತೆ. ಅದು ಯಾಕಂದ್ರೆ ಇವತ್ತು ಬಿಗ್ ಬಾಸ್ ಅವ್ರಿಗೆ ಒಂದು ಟಾಸ್ಕ್ ಕೊಡುತ್ತೆ. ಅವ್ರು ಆ ಟಾಸ್ಕ್ ಅಕಸ್ಮಾತ್ ಇಬ್ರಲ್ಲೊಬ್ರು ವಿನ್ ಆದ್ರೆ ಅವರನ್ನ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ. ಅವರನ್ನ ಒಪ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಬೇಕಾಗತ್ತೆ. ಬಂಡಾಯ ಎಲ್ಲ ಇದ್ರೆ ನಡೆಯಲ್ಲ ಅನ್ಕೊಂತೀನಿ. ಎಸ್ ರಘು, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಕ್ಕಾಗಿ. ವೀಕ್ಷಕರೇ ಗಮನಿಸ್ತಾ ಇರಬಹುದು, ಬಿಗ್ ಬಾಸ್ ನಲ್ಲಿ ನಿನ್ನೆ ಎಷ್ಟೆಲ್ಲ ಕುತೂಹಲಕ್ಕೆ ಕಾರಣವಾಗಿತ್ತು. ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರಕ್ಕೆ ಸಂಬಂಧಿಸಿದಂತೆ 3 ತಂಡಗಳ ನಡುವೆ ನಡೆದಂತ ಜಟಾಪಟಿ ಕೊನೆಗೆ ಜಗಳಗಳಾಗಿ ಎಲ್ಲಿಗೆ ಹೋಗಿ ನಿಲ್ತು ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.